ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಒಂದು ಅತ್ಯಂತ ಮಹತ್ವದ ಹಾಗೂ ಸಿಹಿ ಸುದ್ದಿ ಕಾಯ್ತಾ ಇದೆ. ಕಳೆದ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟು ಬೆಳೆ ಕಳೆದುಕೊಂಡ ರೈತರಿಗೆ ಈಗ ಪ್ರತಿ ಹೆಕ್ಟರ್ಗೆ ಬರೋಬ್ಬರಿ 18,000 ರೂಪಾಯಿ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗುತ್ತಿದೆ. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಇದೆ. ಅರ್ಜಿ ಸಲ್ಲಿಸಿ 7 ರಿಂದ 8 ತಿಂಗಳ ಕಳೆದಿದ್ದರೂ ರಾಜ್ಯದ ಶೇಕಡಾ 70 ರಿಂದ 80ರಷ್ಟು ರೈತರಿಗೆ ಇನ್ನೂ 1 ರೂಪಾಯಿ ಕೂಡ ಪರಿಹಾರದ ಹಣ ಬಂದಿಲ್ಲ. ಕೇವಲ ಕೆಲವು ರೈತರಿಗೆ ಮಾತ್ರ ಮೊದಲ ಹಂತದಲ್ಲಿ ಹಣ ಜಮೆಯಾಗಿದೆ. ಇದಕ್ಕೆ ಕಾರಣ ಸರ್ಕಾರದಲ್ಲಿ ಹಣ ಇಲ್ಲದಿರುವುದಲ್ಲ, ಬದಲಿಗೆ ನಿಮ್ಮ ದಾಖಲೆಗಳಲ್ಲಿರುವ ಸಣ್ಣ ಪುಟ್ಟ ತಪ್ಪುಗಳು. ಹೌದು, ನಿಮ್ಮ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಈ 18,000 ರೂಪಾಯಿ ಹಣ ಬರಬೇಕಾದರೆ ನೀವು ಹಿಂದೆ ಈ 3 ಕೆಲಸಗಳನ್ನು ಮಾಡಬೇಕು. ಮೊದಲಿಗೆ ತಕ್ಷಣವೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ FID ಅಪ್ಡೇಟ್ ಆಗಿದೆ ಎಂದು ಚೆಕ್ ಮಾಡಿಸಿ. ಎರಡನೆಯದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮೂರನೆಯದಾಗಿ, ಬ್ಯಾಂಕ್ನಲ್ಲಿ NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಿರಬೇಕು. DBT ಆನ್ ಇದ್ದರೆ ಮಾತ್ರ ಸರ್ಕಾರದ ಹಣ ನೇರವಾಗಿ ನಿಮ್ಮ ಖಾತೆಗೆ ಬೀಳುತ್ತೆ. ಇದರ ಜೊತೆಗೆ PM ಕಿಸಾನ್ ಯೋಜನೆಯ ರೈತರಿಗೂ ಒಂದು ಬಿಗ್ ಅಪ್ಡೇಟ್ ಇದೆ. ಈ ಬಾರಿ ಸಾಕಷ್ಟು ರೈತರ ಖಾತೆಗೆ ಕೇವಲ 2,000 ರೂಪಾಯಿ ಬದಲಿಗೆ ನೇರವಾಗಿ 4,000 ರೂಪಾಯಿಗಳ ಡಬಲ್ ಹಣ ಜಮೆಯಾಗಿದೆ. ಇದು ಯಾವ ರೈತರಿಗೆ ಬಂದಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ದಾಖಲೆ ಸಮೇತ ತಿಳಿಸಿಕೊಡ್ತೀನಿ. ಹಾಗಾಗಿ ರೈತ ಬಾಂಧವರೇ, ಮಳೆಗಾಲದ ಈ ಸಮಯದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಣದ ಅಗತ್ಯವಿರುವುದರಿಂದ ಹಿಂದೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ರೈತ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.